ಮೀಸೆ ಲೋ ಮೀಸೆ ಆ ನಾಟಿ ಕೋಳಿ ಹೆಂಗೋ ಅಂತ. ಮಿಸೆ ಆ ಕೋಳಿ ಹೆಂಗ? ಈಗ ನನ್ ಮಗ ಎಷ್ಟು ಬುದ್ಧಿವಂತ ಅಂತ ತೋರಿಸ್ತೀನಿ ನೋಡಿ. ಮಗನೇ ಅಮ್ಮ ಮಗನೇ, ಅಮ್ಮ ಗಾಂಧೀಜಿ ಕೊಂದವ್ರು ಯಾರು ಕಂದ? ಆ? ಗಾಂಧೀಜಿ ಕೊಂದವ್ರು ಯಾರು? ಯಾಕೋ ಸಾಕು. ಮನೇಲಿರೋ ಹಾಸಿಗೆ ಬಂಗಾರ ಎಲ್ಲ ತಗೊಂಡು ಹೋಗಿ ಪಾರ್ಟಿ ಮಾಡಿದ್ಯಾ? ಮನೆ ಮರ್ಯಾದಿಂಟ ನಿಂಗೆ? ನನ್ನೇನು ಯಾಕೆ ಕರೀಲಿಲ್ಲ? ಮದುವೆ ಯಾರನ್ನ ಹಾಕ್ತೀನಿ? ಹುಡುಗಿನ. ಇವಾಗ ರಮೇಶ್ ಅಣ್ಣ ಅವ್ರ ಹೆಂಡತಿನ ದಿನಾಲು ಹೂನಲ್ಲೇ ಮುಳುಗಿಸಿ ಹೂನಲ್ಲೇ ಸ್ನಾನ ಮಾಡಿಸಿದಾನ. ರಮೇಶ್ ಅಣ್ಣಂದು ಏನ್ ವ್ಯಾಪಾರ? ಹೂವಿನ ವ್ಯಾಪಾರ. ನಂದೇನ್ ವ್ಯಾಪಾರ? ಎಸ್, ಯಾವ ಒಬ್ಬ ಹೀರೋ ಡೈಲಾಗ್ ಅಥವಾ ಹೀರೋಯಿನ್ ಡೈಲಾಗ್ ನೀವು ಹೇಳ್ತೀರಾ ತುಂಬಾ ಇಷ್ಟಪಟ್ಟು? ಒಂದು ಡೈಲಾಗ್ ಹೇಳೋದೇ. ಇಮಿಟೇಷನ್ ಅಲ್ಲೆಲ್ಲ ತುಂಬಾ ನಾವು ಮಿಮಿಕ್ರಿ ಮಾಡೋದೆಲ್ಲ ಕಮ್ಮಿ. ಸ್ವಲ್ಪ ಯಾವ್ದಾದ್ರು ಮಾಡಿರೋದು, ಯಾವ್ದಾದ್ರು ನಿಮ್ಮ ಸ್ಕಿಟ್ ಅಲ್ಲಿ ಮಾಡಿರೋದು ಕಮ್ಮಿ ನಾನು ಮಾಡಿರೋದು ಹೀರೋ. ಬಟ್ ಇವ್ನ್ ಮಾಡ್ತಾನೆ ಯಾವ್ದು ಮಾಡಿದೆ? ಅವರು ಇದಾರಲ್ಲ ಅಂಬರೀಶ್, ಸಾರಿ ದೊಡ್ಡಣ್ಣ ಸರ್ ಜೊತೆ ಮುಖ್ಯಮಂತ್ರಿ ಚಂದ್ರು. ಮುಖ್ಯಮಂತ್ರಿ ಸಕ್ಕತ್ತಾಗಿ ಮಾಡ್ತಾನೆ. ಇಲ್ಲ, ಸಕ್ಕತ್ತಾಗಿ ಅದು ಮಾಡ್ತಾನೆ. ಸೂರ್ಯವಂಶ ಸಿನಿಮಾ. ಸುಮ್ಮನೆ ಎಲ್ಲರೂ ಮಿಮಿಕ್ರಿ ಮಾಡ್ತಾರಲ್ವ, ಅದಕ್ಕೆ ನಾನು ರಿಹರ್ಸಲ್ ಮಾಡ್ತಿದ್ದೆ. ಸೂರ್ಯವಂಶ ಸಿನಿಮಾದಲ್ಲಿ ಮುಖ್ಯಮಂತ್ರಿ ಚಂದ್ರು ಸರ್ ಮತ್ತೆ ದೊಡ್ಡನ ಅವರು ಏನು ಒಂದು ಡೈಲಾಗ್ ಕಾಂಬಿನೇಷನ್ ಡೈಲಾಗ್ ನಡೀತಾ ಇರುತ್ತೆ. ಮೀಸೆ ಲೋ ಮೀಸೆ ಆ ನಾಟಿ ಕೋಳಿ ಹೆಂಗೋ ಅಂತ. ಮಿಸೆ ಆ ಕೋಳಿ ಹೆಂಗ? ಯಾವ ಕೋಳಿ? ಅದನ್ನ ತುಂಬಾ ಅದನ್ನ ನಾನು ರಿಹರ್ಸಲ್ ಮಾಡ್ತದೆ ಅಷ್ಟೇ ಬರೋದು, ಬೇರೆ ಯಾವ್ದು ಬರೋದು, ಅದಷ್ಟೇ ಮಾತ್ರ ಬರೋದು. ಲೋ ಮೀಸೆ ಮೀಸೆ ಆ ನಾಟಿ ಕೋಳಿ ಹೆಂಗೋ. ಒಂದೊಂದ್ ಟೈಮ್ ಪರ್ಫೆಕ್ಟ್ ಆಗಿ ಕೇಳಿಸ್ಬಿಡುತ್ತೆ, ಅದೇ ತರ ಅವ್ರದ್ದೇ ತರ ಅದು ವರ್ಡ್ ರಿಹರ್ಸಲ್ ಮಾಡಿ ಅದೊಂದು ಮಾಡ್ತಾ ಇರ್ತೀನಿ. ಆಮೇಲೆ ಇನ್ನೊಂದ್ಸಲ ಅನಂತ್ನಾಗ್ ಸರ್ ಇದು ಮಾಡಿದ್ದೆ. ಅವ್ರದ್ದು ತುಂಬಾ ಕಷ್ಟ, ನಾನು ಮಿಮಿಕ್ರಿನೇ ಮಾಡೋದಿಲ್ಲ, ಆದ್ರೂ ಮಾಡಿದ್ದೆ. ಬಟ್ ಇವಾಗ ಕೇಳಿದ್ರೆ ದೇವರಾಣೆ ಬರಲ್ಲ. ಅದೊಂದು ವರ್ಡ್ ಇಟ್ಕೊಂಡು ಅದು ನೆನಪಿಲ್ಲ. ಆದ್ರೂ ಹೇಳು. ಇದು ಜೆಂಟ್ಲ್ಮ್ಯಾನ್, ನಾನು ದೇವರ ನೆನಪಿಲ್ಲ, ಸುಮ್ಮನೆ ಹೇಳಿ ನೋಡಿ ಹಿಂಗ್ ಮಾಡ್ತಿದ್ದಲ್ಲ. ಅದು ಗೊತ್ತಿಲ್ಲ, ಡೈಲಾಗ್ ಗೊತ್ತಿಲ್ಲ, ನೆನಪಿಲ್ಲ. ಇಲ್ಲಾದ್ರೆ ಹೇಳ್ತಾ ಇದ್ದೆ. ಆ ವರ್ಡ್ ಮಾತ್ರ ಬರೋದು, ಬೇರೆ ಯಾವ್ದು ಬರಲ್ಲ. ಅದು ಮುಂಗಾರು ಮಳೆ ಡೈಲಾಗ್. ಮುಂಗಾರು ಮಳೆಯಲ್ಲಿ ಜಾಸ್ತಿ ಮಾಡಿದ್ರೆ ಶೂಟ್ ಮಾಡ್ತೀನಿ ಅಂತ ಏನೋ ಹೇಳ್ತಾರೆ, ಬರಲ್ಲ. ಸುಮ್ಮನೆ ಯಾಕೆ? ತುಂಬಾ ತುಂಬಾ ಒಳ್ಳೆ ಕಲಾವಿದರಿದ್ದಾರೆ. ಮಿಮಿಕ್ರಿ ಅಲ್ವಾ, ಅದು ಬೇಡ. ಏನಾದ್ರು ಒಂದು ಡೈಲಾಗ್ ಸಹ ಹೇಳು. ಯಾರ್ದು? ಪುನೀತ್ ರಾಜ್ಕುಮಾರ್ ಸರ್ ಇದು ಬರುತ್ತೆ, ಪಟಾಕಿ ಯಾವಂದೇ ಆಗಿರ್ಲಿ ಹಚ್ಚೋರು ನಾವಾಗಿರ್ಬೇಕು. ಮತ್ತೆ ಯಾವ್ದು? ನಾನು ಅಷ್ಟು ದೊಡ್ಡ ದೊಡ್ಡ ಡೈಲಾಗ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು? ಹೌದು, ಬಟ್ ಯಾವ್ದಾದ್ರು ನಿಮ್ ಸೀನ್ ಡೈಲಾಗ್ ಕೂಡ, ಯಾವ್ದಾದ್ರು ಫನ್ನಿ ಡೈಲಾಗ್ ಅದೇ ಹೇಳು, ಏನಾದ್ರು ಹೇಳು. ಆ ತರದ್ದು ಯಾವ್ದು ಇಲ್ಲ. ಅಷ್ಟು ಸಾವಿರ ಸ್ಕಿಟ್ ಮಾಡಿದ್ಯಾ? ಸಾವಿರ ನಾನು ಇವಳು ಸ್ಕಿಟ್ ಮಾಡಿದ್ವಿ ಗಾಂಧೀಜಿದ್ದು. ಅದು ಇವಾಗ ಬೈತಾರ ಅಂತ ಕೇಳಿದ್ರೆ ನಾನು ಇವಳು ಅಮ್ಮನ ಕ್ಯಾರೆಕ್ಟರ್ ಬೈತಾ ಮನೇಲಿ ಕೂತಿರ್ತೀನಿ. ಜೀಜಿ ಅಣ್ಣ ನನ್ನ ತಂದೆ ಕ್ಯಾರೆಕ್ಟರ್ ಬೈತಾ ಇರ್ತಾರೆ, ನಾನು ಸುಮ್ಮನೆ ಕೂತಿರ್ತೀನಿ. ಹೇಳು, ಡೈಲಾಗ್ ಹೇಳು. ಈಗ ನನ್ ಮಗ ಎಷ್ಟು ಬುದ್ಧಿವಂತ ಅಂತ ತೋರಿಸ್ತೀನಿ ನೋಡಿ. ಮಗನೇ ಅಮ್ಮ ಮಗನೇ, ಅಮ್ಮ ಗಾಂಧೀಜಿ ಕೊಂದವ್ರು ಯಾರು ಕಂದ? ಗಾಂಧೀಜಿ ಕೊಂದವ್ರು ಯಾರು? ಯಾಕೋ? ದೇವ್ರನೆ, ನಾನು ಕೊಂದಿಲ್ಲ ಅಮ್ಮ, ನಾನು ಇವ್ರ ಜೊತೆ ಇದ್ದೆ ಅವತ್ತು. ಸಾಕು, ಸೈಡೆಲ್ಲ ತೀರ್ಸ್ಕೊತಿದ್ಯಾ? ಸರಿಯಾಗಿ ಹೊಡಿತಿದ್ಯಲ್ಲ. ಬಂದಾಗ್ಲೇ ಹೇಳಿದ್ರು ಹೊಡಿಯಕ್ಕಿದ್ಯಾ ಅಂತ. ಆಮೇಲೆ ಇನ್ನೊಂದಿತ್ತು, ರಾಖಿ ಜೊತೆ ಮಾಡಿದ್ದು. ಇವಳು ಹೇಳ್ತಾಳೆ, ನನ್ನ ಗಂಡ ಮನೇಲಿರೋ ಬಂಗಾರನೆಲ್ಲ ಕುಡ್ದು ಬಾರಿಗೆ ತಗೊಂಡೋಗಿ ಕುಡ್ದು ಹಾಳು ಮಾಡಿದ್ದಾನೆ ಅಂತ. ಅದಕ್ಕೆ ನಾನು ಅವ್ರು ಬಂಗಾರನ ತಗೊಂಡೋಗಿ ಬಾರಲ್ಲೆಲ್ಲ ಕುಡ್ದು ಪಾರ್ಟಿ ಮಾಡಿದ್ಯಾ? ಅದನ್ನ ಮಾಡೋಣ. ಅದು ಇದು ಇದೆಯಲ್ಲ, ನಾನು ರಾಖಿ ಅಣ್ಣನ ಜೊತೆ ಮಾಡೋದು, ಕುಡ್ಕೊಂಡು ಬಂದಿದ್ದೀರಿ. ಅದು ಬೇಡ, ಅದಾದ್ರೆ ಆಲ್ಮೋಸ್ಟ್ ಕೂತಿದ್ದು. ಇದು ಮಾಡೋಣ. ಇವ್ರು ನಿನ್ನ ಗಂಡ, ನಾವಿಬ್ರು ಫ್ರೆಂಡ್ಸು. ಸೊ ಇವಳು ನನಗೆ ಕಂಪ್ಲೇಂಟ್ ಕೊಡೋದು, ಕುಡ್ದಿದ್ದೀವಿ ನಾವಿಬ್ರು ಟೈಟ್. ಯಾಕಮ್ಮ ನನ್ನ ಫ್ರೆಂಡ್ ಹೊಡಿತಿದ್ಯಾ? ಹೊಡಿಯೋದೆಲ್ಲ ಅವನ್ನ ಸಾಯಿಸ್ಬೇಕು. ಯಾಕೆ? ಮನೇಲಿರೋ ಚಿನ್ನ, ಸ್ಕೂಟ್ರು, ಪಾತ್ರೆ, ಬಗಡೆ ಎಲ್ಲ ತಗೊಂಡೋಗಿ ಮಾರಿ ಅಡ ಇಟ್ಟು ಅದ್ರಲ್ಲಿ ಕುಡ್ದು ಪಾರ್ಟಿ ಮಾಡ್ತಿದ್ದಾನೆ. ಮನೇಲಿರೋ ಹಾಸಿಗೆ ಬಂಗಾರ ಎಲ್ಲ ತಗೊಂಡೋಗಿ ಪಾರ್ಟಿ ಮಾಡಿದ್ಯಾ? ಮನೆ ಮರ್ಯಾದಿಂಟ ನಿಂಗೆ? ನನ್ನೇನು ಯಾಕೆ ಕರೀಲಿಲ್ಲ? ಈಗ ಡೈಲಾಗು, ಅದೊಂದು ಡೈಲಾಗ್ ಇತ್ತು, ಅದು ಒಳ್ಳೆ ವೈರಲ್ ಆಗಿತ್ತು. ರಾಖಿ ನನ್ನ
ನಾವಿಬ್ರು ಗಂಡ ಹೆಂಡ್ತಿ ಮದುವೆಗೆ 5 ವರ್ಷ ಆಗಿರುತ್ತೆ, ಅನ್ಯೋನ್ಯವಾಗಿರ್ತೀವಿ. ಅದೆಷ್ಟು ಅನ್ಯೋನ್ಯ ಅಂದ್ರೆ ಜಗಳನೇ ಆಡ್ತಿರ್ತೀವಿ. ನೋಡಿ ಅಕ್ಕ, ನಮ್ಮ ಮದ್ವೆ ಆಗಿ 3 ವರ್ಷ ಆಯ್ತು. ಗಂಡ ಆದವನ್ ಹೆಂಗಿರ್ಬೇಕು? ಗಂಡ ಆದವನ್ ಹೆಂಗಿರ್ಬೇಕು? ಹೆಂಡತಿಗಳನ್ನ ಪ್ರೀತಿಯಿಂದ ನೋಡ್ಕೋಬೇಕು, ಅವಳಿಗೆ ಯಾವಾಗ್ಲೂ ಸಪೋರ್ಟಿವ್ ಆಗಿರ್ಬೇಕು, ಅವಳು ಚಂದ ನೋಡ್ಕೋಬೇಕು. ರೀ, ನಮ್ ಪಕ್ಕದ ಮನೆ ರಮೇಶ್ ಅಣ್ಣ ನೋಡ್ಕಲೀರಿ. ಏನ್ ಮಾಡಿದೆ ರಮೇಶ್ ಅಣ್ಣ? ಅವ್ರವ್ರ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೋತಾರ ಗೊತ್ತಾ? ನಾನು ಅವ್ರ ಹೆಂಡ್ತಿನ ನೋಡ್ಬೇಕು ಅನ್ಸುತ್ತೆ, ಅವ್ರು ಬಿಡಲ್ಲ. ರೀ, ಮುಚ್ಚಿ ಬಾಯಣ, ನನ್ನ ನೋಡ್ಕೊಳ್ಳಿ ಸಾಕು. ಮತ್ತೇನ್ ಹೇಳ್ತಿದ್ವಿ? ಆ ರಮೇಶ್ ಅಣ್ಣ ಅವ್ರ ಹೆಂಡತಿನ ದಿನಾಲು ಹೂನಲ್ಲಿ ಮುಳುಗ್ಸಿ ಹೂನಲ್ಲಿ ಸ್ನಾನ ಮಾಡಿಸ್ತಾರೆ. ನಿಮ್ ಯೋಗ್ತೆಗೆ ಯಾವತ್ತಾರು ಒಂದಿನಂಗ್ ಮಾಡಿದ್ದೀರಾ? ಇವಾಗ ರಮೇಶ್ ಅಣ್ಣ ಅವ್ರ ಹೆಂಡ್ತಿನ ದಿನಾಲು ಹೂನಲ್ಲೇ ಮುಳುಗಿಸಿ ಹೂನಲ್ಲೇ ಸ್ನಾನ ಮಾಡಿಸಿದಾನೆ. ರಮೇಶ್ ಅಣ್ಣ ಏನ್ ವ್ಯಾಪಾರ? ಹೂವಿನ ವ್ಯಾಪಾರ. ನಂದೇನ್ ವ್ಯಾಪಾರ? ಖಾರದ ಪುಡಿ. ಅದ್ರಲ್ಲಿ ಸ್ನಾನ ಮಾಡಿಸ್ಬೇಕಾ ನಿಂಗೆ? ಮತ್ತೆ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ಬೇಕು, ಅತಿ ಆಸೆ ಪಡಬಾರ್ದು. ಡೈಲಾಗ್ಸ್ ಇಲ್ಲ ಅಲ್ಲಲ್ಲೇ ಇದು ನಾವು ಪ್ರೋಗ್ರಾಮ್ಸ್ಗೆಲ್ಲ ಹಂಗೆ ನೋಡ್ಕೊಂಡೆಲ್ಲ ಮಾಡ್ತೀವಿ. ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಒಳ್ಳೆ. ಸೊ ಈ ತರ ಡೈಲಾಗ್ ಹೇಳಿದ್ರೆ ಅಲ್ದು ಸಿನಿಮಾದೆಲ್ಲ ತುಂಬಾ ಕಷ್ಟ. ಅಲ್ಲ ಹೇಳ್ತೀವಿ, ಬಟ್ ಆ ರೇಂಜಲ್ಲಿ ಹೇಳಕ್ಕಾಗಲ್ಲ. ಈಗ ಕೆಲವೊಂದು ಚಿಟ್ಸ್ ಕೊಡ್ತೀನಿ ನಾನು, ಓಕೆನಾ? ನೀವು ಅದ್ರ ಥರ ಆ್ಯಕ್ಟ್ ಮಾಡಬೇಕು, ಅವ್ರು ಕಂಡು ಹಿಡಿಬೇಕು. ನೀವು ಆ್ಯಕ್ಟ್ ಮಾಡಬೇಕು, ಕಂಡು ಹಿಡಬೇಕು. ಓಕೆ, ಫಸ್ಟ್ ಈಗ ನಿಮಗೆ ಮಾತಾಡಂಗಿಲ್ಲ. ಓಕೆ, ಏನ್ ಗಿಫ್ಟ್ ಇದೆಯಾ? ಹಾಂ, ಖಂಡಿತ ಗಿಫ್ಟ್ ಇದೆ. ಗಿಫ್ಟ್ ಕೊಡದೆ ಕಳ್ಸಿದ್ರೆ ನಾನು ಇಲ್ಲಿ ಹೋಗೋದೇ ಇಲ್ಲ. ಗಿಫ್ಟ್ ಇದೆ, ಟೈಮಿಂಗ್ಸ್ ಇದೆ. ಓಕೆ, ಜಗ್ಗೇಶ್ ಸರ್ ಅಷ್ಟು ಈಸಿ ಕೊಡಬಾರ್ದಿತ್ತು. ಅಯ್ಯೋ, ಹಾ, ಇದು ಅಲ್ಲ, ಆಕ್ಟ್ ಮಾಡ್ಬೇಕ. ಉಮರ್ಶ್ರೀ ಅಮ್ಮನ ಮಾಡಿದ್ರೆ ಮದ್ವೆ ಗಂಡ, ಪಾಪು, ನೀನು ಮಗು, ಗಂಡು ಮಗು, ನಿನ್ನ ಗಂಡು ಮಗು, ನಿನ್ನ ಗಂಡ ಏನು? ಸೂಪರ್, ನೀನು ಗಂಡ, ಸೂಪರ್ ನನ್ನ ಗಂಡ, ಸೂಪರ್ ನನ್ನ ಮಗ. ನಾನು ಫಸ್ಟ್ ಅದು ಹೇಳ್ಬೇಕಿತ್ತು, ಆಮೇಲೆ ಕಂಡಿಡಿತಾಳೆ ಅಂತ ಹೇಳಿದೆ. ನಾನು ಮದುವೆ ಯಾರನ್ನ ಹಾಕ್ತೀನಿ? ಹೆಂಡತಿ, ಮದುಮಗ. ಮದುವೆ ಆದ್ಮೇಲೆ ನಾನು ಮದುವೆ ಯಾರನ್ನ ಹಾಕ್ತೀನಿ? ಹುಡುಗಿನ. ಮದುವೆ ತಾಳಿ. ನಾನು ಮದುವೆ ಯಾವಾಗ ಆಗ್ತೀನಿ ಅಂತ ನಾನು ಯಾರನ್ನ ಮದುವೆ ಆಗ್ತೀನಿ? ಕರಿಮಣಿ, ಮಾಂಗಲ್ಯ, ಗಂಡನ್ಗೆ ಏನಂತಾರೆ ಅಂತ ಕೇಳ್ತಿದ್ದಾರೆ. ಮದುಮಗ, ಗಂಡ, ಯಜಮಾನ್ರು, ಸಮಾನಾರ್ಥಕ ಪದಗಳು. ಏನ್ ಕೋಲೆ ಬರ್ತವನ? ಪತಿ, ದೇವರ ಗೊತ್ತಾಗ್ತಿಲ್ಲ. ಪತಿ, ಬಾ ತೊಡೆ ಮೇಲೆ ಕೂತ್ಕೊಡ. ಪತಿ ಬಾ ಮೈದಾ, ಪತಿ ಬಾ. ಏನು ಹೇಳೋದು? ನಂಗೆ ಪ್ರೀತಿ ಬಗ್ಗೆ ಎಲ್ಲ ಗೊತ್ತಿಲ್ಲ. ಪ್ರೀತಿಗೆ ಏನಂತಾರೆ? ಪ್ರಣಯ, ಪ್ರಾಣ, ಪ್ರೀತಿ. ಏನು ಹೇಳು? ಪತಿ ಬೇಕು ಪ್ರೇಮಕ್ಕೆ. ಇದು ಯಾವ ಮೂವಿ ರೀ? ಮೂವಿ ಬಿಡಿ, ಟೆನ್ಷನ್ ಮಾಡ್ಕೋಬೇಡಿ. ಬಟ್ ಪತಿ ಬೇಕು ಪ್ರೇಮಕ್ಕೆ. ಮತ್ತೆ ಅದೇ ಗಂಡನೇ, ಹೆಂಡತಿ. ನಾನು ಹುಡುಗಿ, ನನ್ನ ಗಂಡ ಹೆಂಡತಿಗೆ ಗಂಡ ಆಗ್ತಾನೆ, ಮಾತಾಡೋಂಗಿಲ್ಲ, ಮೂಕಿ. ಮದುವೆ ಆದರೆ ನೀನು ಗಂಡ ಆಗ್ತೀಯಾ, ನನಗೆ ಗಂಡ ಆಗ್ತೀಯಾ? ಹೆಂಡತಿ, ಗಂಡ ಹೆಂಡತಿ ಹೆಂಡತಿ ಮಾತಾಡಬಾರ್ದು, ಹೆಂಡತಿ ಹೇಳಲ್ಲ, ಹೆಂಡತಿ ಮಾತಾಡಲ್ಲ. ಏನು ಮೂಗಿನ ಮದುವೆ ಆಗೋದು ನಾನು? ಹೆಂಡತಿ ಮಾತು ಕಿವಿಗೆ ಕಿವಿ. ಹೆಂಡತಿ ಹೇಳಲ್ಲ, ಮಾತು ಆಡಲ್ಲ. ಹೇಳಲ್ಲ, ಸರಿ ಹೇಳ್ಬಿಡಿ. ಹೇಳ್ಬೇಡಿ, ಹೆಂಡತಿಗೆ ಹೇಳ್ಬೇಡಿ.
ಹೆಂಡತಿಗೆ ಹತ್ರ ಇದ್ದೆ ಒಂದು ಸ್ವಲ್ಪ ಕಷ್ಟದ ಏನು ಹೇಳಿ ಹೆಂಡತಿ ಮಾತಾಡಲ್ಲ ಏನು ಹೇಳ್ಬೇಡಿ, ಹೆಂಡತಿಗೆ ಹೇಳ್ಬೇಡಿ. ಓಕೆ, ನೀವು ಎಷ್ಟು ಚೀಟಿ ಇಟ್ಟಿದ್ದೀರಿ? ಎಕ್ಸಾಮ್ಗೂ ಇಷ್ಟು ಚೀಟಿ ಬರ್ಕೊಂಡು ಹೋಗಿಲ್ಲ ನಾನು. ಬರ್ಕೊಂಡು ಓಯ್, ಹೋಗಿ ನಿಂಗೆ ಮಾತ್ರ ಇಷ್ಟಿಷ್ಟುದ್ದು, ನಂಗೆ ಎಷ್ಟೆಷ್ಟು. ಅವ್ವಾ, ಇದು ಹೆಂಗೆ ಹೇಳೋದು? ಊರು, ಸ್ಟುಡಿಯೋ, ಬಿಲ್ಡಿಂಗು, ಜನ ಜನ ಪೀಪಲ್ಸ್, ಜನದಟ್ಟಣೆ, ಜನ ಜನ ಜನ. ಮೋಸ್ಟ್ ಫೇಮಸ್ ವರ್ಡ್. ನಿಮ್ಮನೆಲ್ಲ ಗಣೇಶೋತ್ಸವ ಆಗಲ್ವಾ? ಯಾವ ಗಣೇಶೋತ್ಸವ ಆಗುತ್ತೆ? ಸಾರ್ವಜನಿಕ, ಆಯ್ತಾ? ಸಾರ್ವಜನಿಕರಿಗೆ ಸುವರ್ಣಾವಕಾಶ. ತಲೆ ಇರಬೇಕು ಅದೇ ತರ. ನಾನು ಹೇಳಿದ್ ನಿಂಗೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಕಂಡಿಡಿಯಕ್ಕೆ ತುಂಬಾ ಕಷ್ಟ ಆಯ್ತು ಇಬ್ರಿಗೂ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ವಿ. ಬಟ್ ನೀವು ಸ್ಕ್ರಿಪ್ಟ್ ಎಲ್ಲ ಬರೀತೀರಲ್ಲ? ಹಾ, ನಂಗೆ ಇಷ್ಟ ಸ್ಕ್ರಿಪ್ಟ್ ಬರೆಯೋದೆ. ನಾನು ಮುಂಚೆ ತುಂಬಾ ಆಸೆ, ಗೊತ್ತಿಲ್ಲ ಫ್ಯೂಚರಲ್ಲಿ ಹೋಗ್ತಿಲ್ಲ ಗೊತ್ತಿಲ್ಲ, ಬಟ್ ಆಸೆ ಹೋಗ್ಬೇಕು ಅಂತ. ನಾನು ಕಾಮಿಡಿ ಕಿಲಾಡಿಗೆ ಬರೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸ್ಕ್ರಿಪ್ಟ್ ಎಲ್ಲ ಬರೀತಾ ಇದ್ದೆ, ಹಂಗಾಗಿ ಒಂದು ಸ್ವಲ್ಪ ಈ ಕಡೆ ಬರೋಕ್ಕೆ ಇದ್ದಿಲ್ಲ, ಅದರಿಲ್ಲ. ಬಟ್ ಆಸೆ ಇದೆ, ಒಂದು ಸ್ಕ್ರಿಪ್ಟ್ ಬರೀಬೇಕು, ನಾನೇ ಒಂದು ಡೈರೆಕ್ಷನ್ ಮಾಡಬೇಕು ಅಂತ. ಬಟ್ ಹೇಳ್ಕೊಂಡು ಯೂಸ್ ಇಲ್ಲ, ಮಾಡಬೇಕಲ್ವ, ಹಂಗಾಗಿ ನೋಡೋಣ ಮಾದ. ಈಗ ಸ್ಕ್ರಿಪ್ಟ್ ನಾವು ಚೆನ್ನಾಗಿ ಬರೀಬೇಕು ಅಂದ್ರೆ ನಮ್ಮ ಒಳಗಡೆ ಸ್ಟಫ್ ಇರಬೇಕು. ಅದು ನೀವು ಓದುವಿಕೆಯಿಂದ ಬಂತ, ನೋಡೋದ್ರಿಂದ ಬಂತ? ನನ್ನ ದೊಡ್ಡ ಮೈನಸ್ ಅಂದರೆ ಓದೋದೇ ಇಲ್ಲ ನಾನು. ತುಂಬ ಆಸೆ, ಬಟ್ ಅಷ್ಟು ಪೇಷನ್ಸ್ ಇಲ್ಲ. ಬಟ್ ನಾನೇನು ಮಾಡ್ತೀನಿ ಅಂದರೆ, ತುಂಬ ವಿಷಯನ ಈಗ ಸಿನಿಮಾ ನೋಡಿದ್ರೆ ನಾನು ಒಂದು ಸೀನ್ ಏನಾದರೂ ಸ್ಪೆಷಲ್ ಅನಿಸಿದ್ರೆ ಅದನ್ನು ತಿರ್ಗಾ ನೋಡ್ತೀನಿ ನಾನು. ಒಂದು 2-3 ಸಲ ನಾನು ಒಬ್ಬನೇ ಸಿನಿಮಾ ನೋಡೋದು, ಅದಕ್ಕೆ ಯಾವಾಗಲೂ ಮೊಬೈಲಲ್ಲಿ OTT ಅದನ್ನು ತಿರ್ಗಾ ನೋಡ್ಬೋದಲ್ವ ಅಂತ. ಸೊ ಅದು ಏನಕ್ಕೆ ಹಿಂಗೆ ಮಾಡಿರ್ತಾರೆ ಹಂಗೆ. ನಂಗೆ ಲಾಸ್ಟ್ ಟೈಮ್ ಒಂದು ಫ್ರೆಂಡ್ ಹೇಳಿದ್ದ, ಒಂದು ಸೀನ್ ಹಿಂಗೆ ಕಂಪೋಸ್ ಮಾಡಿದ್ರು ಅಂತ. ಸೊ ಅದೇನಕ್ಕೆ ಅಂತ ಹೇಳಿದ ನಂಗೆ ಅದು ಅರ್ಥ ಆಗಿಲ್ಲ. ಬಟ್ ನನ್ನ ಸಿನಿಮಾ ನೋಡಿದಾಗ ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಹೋದೆ. ಸೊ ಆ ರೀತಿನ ಒಂದು ಸ್ವಲ್ಪ ಸ್ಕ್ರಿಪ್ಟಿಗೆಲ್ಲ ಜಾಸ್ತಿ ಇನ್ವಾಲ್ವ್ ಆಗೋದು. ಆಮೇಲೆ ಏನಾದರೂ ವಿಷಯ ನನಗೆ ಬೇಗ ಕನೆಕ್ಟ್ ಆದರೆ, ಯಾವುದಾದ್ರೂ ಒಂದು ಕತೆ ಕನೆಕ್ಟ್ ಆದರೆ ಅದ್ರ ಡೀಪ್ ನಾನು ಹೋಗ್ತೀನಿ, ಹೆಂಗಾದ್ರೂ ಹೋಗ್ತೀನಿ. ಒಂದು ಕ್ಯಾರೆಕ್ಟ್ರು ಎಲ್ಲ ಬೇಗ ಹೋಗ್ತೀನಿ ಅಂತ ನಂಗೆ ಧೈರ್ಯ ಇದೆ. ಸೊ ಹಂಗಾಗಿ ಸ್ಕ್ರಿಪ್ಟ್ ಬರಿಬೋದು ಅಂತ ಒಂದು ಆಸೆ. ಇವಾಗ ಅನೀಶಣ್ಣ ಏನಾದರೂ ಕತೆ ಎಲ್ಲ ಅವರು ಡೈರೆಕ್ಷನ್ ಮಾಡ್ತಾರಲ್ಲ, ಏನಾದರೂ ಇದ್ದರೆ ಡಿಸ್ಕಸ್ ಮಾಡ್ತೀನಿ. ನಂಗೇನಾದರೂ ಕತೆ ಹೇಳಿದ್ರೆ ಅವ್ರ ಹತ್ರ ಡಿಸ್ಕಸ್ ಮಾಡಿದೆ. ಸೊ ಮ್ಯಾಚ್ ಆಗ್ತೀವಿ ನಾವು ಆ ವಿಷಯದಲ್ಲಿ. ಹಂಗಾಗಿ ಸೊ ನಿಮಗೆ ಕಲೆ ಆಕ್ಟಿಂಗ್ ಬಿಟ್ಟರೆ ಬೇರೆ ಏನು ಇಂಟ್ರೆಸ್ಟ್? ತಿನ್ನೋದು. ಸಾರಿ ತಿಂತಾಳೆ ಹೇಳು, ಇಲ್ಲ ಅಂತೇಳು, ಅದೊಂದು ಕಲೆ. ನಾನೀಗ ತಿನ್ನಕ್ಕಾಗಲ್ಲ ಜಾಸ್ತಿ. ಹೌದು, ನಾನು ಚೆನ್ನಾಗಿ ತಿಂತೀನಿ. ತಿನ್ನೋದು ಬಿಟ್ಟು ಒಳ್ಳೆ ಡ್ಯಾನ್ಸ್ ಮಾಡ್ತಾಳೆ, ನೋಡಕ್ಕಾಗಲ್ಲ. ಹಾಡಾಡ್ತಾಳೆ, ಕೇಳಕ್ಕಾಗಲ್ಲ. ನನಗೆ ಸಹಿಸ್ಕೊಳಕ್ಕಾಗಲ್ಲ ನನ್ನ ಟ್ಯಾಲೆಂಟ್. ಹಾಡಾಡು ಯಾವ್ದಾದ್ರು ಬಿಸಿಲು ಕುದುರೆ ಹಾಡು. ಅವ್ರದ್ದು ಫೇವ್ರೆಟ್ ಸಾಂಗ್ ಇದೆ, ನಿಜ ಚೆನ್ನಾಗಿ ಆಡ್ತಾರೆ. ಅದು ನಂದು ಟೀಮ್ ಜೊತೆ ಮಾತ್ರ ಆಡೋದು. ಹಾಡು. ನಾನು ಜಾಯ್ನ್ ಆಗ್ತೀನಿ. ಒಳ್ಳೆ ಅವಳು ಹೆಂಗ ಆಡ್ತಾರೆ ಅಂದ್ರೆ, ಬಿಸಿಲು ಕುದುರೆ ಒಂದು ಏನಿಲ್ಲ, ನಾವು ಚೆನ್ನಾಗಿ ಆಡ್ತೀವಿ. ಗೊದ್ದೆ ಅಂತಾರಲ್ಲ, ತೊದ್ಲು ಹಂಗೆ ಆಡೋದು. ಚೆನ್ನಾಗಾಡಿ. ಅವಳು ಹೇಳದ್ ಬೇಡ ಸುಮ್ಮನೆ. ಹಲೋ, ಏನೇ ಮಾಡ್ತಿದ್ಯಾ? ಹೌದಾ? ನಂಗೆ ಇವ್ನು ಎಲ್ಲೋ ಬಿಟ್ಟು ಹೋದ ಕಣೆ, ಇಂಟರ್ವ್ಯೂದಾಯ್ತು. ನಾನು ಕಾರ್ ತರ್ತೀನಿ ಅಂತ ಹೋದ ಸುಮ್ಮನೆ. ಬೋರ್ ಹೊಡಿತೈತೆ. ಹಾಡೋಣ, ನಾವು ಹಾಡಾಡದ? ಸ್ಕ್ಯಾಮ್ ಮಾಡ್ತಾರೆ. ಬ್ಯಾವರ್ಸಿಗಲ್ಲಿ ಮನಸ್ಸ ಸಂಬಲ್ಲ ಹಾಡು ಹೇಳಿ ಸ್ಟೋರಿ ಆಗ್ತಿದೆ. ಇಲ್ಲ ಕಣೆ, ಅವನಿಲ್ಲ. ನನಗಿಲ್ಲಿ ನಾನು ನೆನ್ಸ್ಕೊಂಡೆ ಸಡನ್ಲಿ, ಅದಕ್ಕೆ ಕಾಲ್ ಮಾಡಿ ಹಾಡಾಡ ಅಂದ್ರೆ ನಂಗೇನು ಹಾಡ್ಬೇಕು ಅನ್ನಿಸ್ತು, ಫೀಲಲ್ಲಿ ಇದ್ದೆ. ಹಾಡೋಣ ಅಂದ್ರೆ ಹಾಡೋಣ. ನಾನು ಕೇಳ್ತೇನೆ, ನೀನು ಹಾಡ್ಬೇಕು ಪ್ಲೀಸ್. ಯಾಕೆ ಪ್ಲೀಸ್ ಅಂತಿದ್ದೀನಿ, ಹಾಡು. ಚಾನ್ಸೇ ಇಲ್ಲ, ಏನೋ ಕಿತಾಪತಿ ಮಾಡ್ತಿದ್ದೀರ. ಹಾಡು. ಬಿಸಿಲು ಕುದುರೆ ಒಂದು ಎದೆ. ಓಕೆ, ಬಾಯ್. ನೀನೇ ಹಾಡು. ನಾನು ಒಬ್ಳೆ ನಾನು ಆಡ್ತೀನಿ. ಹಾ. ಬಿಸಿಲು ಕುದುರೆಯೊಂದು ಎದೆಯಿಂದ ಮೂಡಿದಂತೆ, ಅವಳ ನೆನಪಿನಲ್ಲಿ ನದಿಯೊಂದು. ನಂಗೆ ಲಿರಿಕ್ಸ್ ಬರಲ್ಲ, ನೀನ್ ಸ್ವಲ್ಪ ನಂಗೆ ಗೊತ್ತಿಲ್ಲ. ನಾನು ಹಾಡಿ ನನ್ನ ಜೊತೆ. ನಾನೇ ಹಾಡು ತಪ್ಪಾದ್ರೆ ಹಾಡು. ಕುದುರೆ ಒಂದು ಎದೆಯಿಂದ ಓಡಿದಂತೆ,
ಅವಳ ನೆನಪಿನಲ್ಲಿ ನದಿಯೊಂದು ಮೂಡಿದಂತೆ ಕಣ್ಣ ಕಂಬನಿಯ ಬಚ್ಚಿಡಲು ಎದುರುವುದು ನೆನ್ನೆ ಮೊನ್ನೆಗಳ ಬಚ್ಚಿಡಲಿ ಅನಿಸುವುದು ನನನಿನ ನನನಿನಂದ ಆಳಾದ ಚಂದಿರ. ಅಷ್ಟೇ ನನ್ನ ಟ್ಯಾಲೆಂಟ್ ನಾನು ಬಿಟ್ಕೊಡಲ್ಲ, ಸುಮ್ಮನೆ ಬೇಕಂತ ಆಡಿರೋದು ನಾನಿದು. ಯಪ್ಪ ದೇವ. ಒಳ್ಳೆ ಇಲ್ಲ, ಇದು ನಮ್ಮ ಫೇವ್ರೆಟ್ ಸಾಂಗ್. ನಮ್ಗೆ ಖುಷಿ ಆಗೋ ತರ ಆಡ್ಕೋತೀವಿ ನಾವು ಎಂಜಾಯ್ ಮಾಡ್ತಾರೆ. ಕಾರಲ್ಲಿ ಹೋಗ್ತಿರುವಾಗ 4-5 ಜನ ಇದ್ದಾಗ ಹುಡುಗಿರು ಅವಾಗ ಆಡ್ತಾರೆ. ಟ್ಯಾಲೆಂಟ್ ಅಂತೂ ನಿಮ್ದು ತುಂಬಾ ಚೆನ್ನಾಗಿದೆ. ಇದೆ. ಮಲ್ಟಿ ತೋರ್ಸಕ್ ಭಯ ಆಗುತ್ತೆ. ತೋರ್ಸಕ್ ಭಯ ಆಗುತ್ತೆ ಆ ಟ್ಯಾಲೆಂಟ್ ಅಲ್ವಾ? ಇವ್ರು ನೋಡಕ್ ಭಯ ಆಗತ್ತಲ್ಲ, ಅದಕ್ಕೆ ನಾನು ತೋರ್ಸಕ್ಕೆ ಹೋಗಲ್ಲ. ಯಾವಾಗ ಮದ್ವೆ? ನಂದು ನೆಕ್ಸ್ಟ್ ಇಯರ್ ಈ ವರ್ಷ ಆಗ್ಬೇಕು ಅಂತಿದ್ದೆ. ಒಂದ್ ಸ್ವಲ್ಪ ಹುಡುಗರದ್ದು ಕಮಿಟ್ಮೆಂಟ್ ಎಲ್ಲ ಗೊತ್ತಲ್ಲ. ಏನ್ ಕಮಿಟ್ಮೆಂಟ್ ಇರುತ್ತೆ ಹುಡುಗರಿಗೆ? ಏನ್ ಮನೆ ನೋಡ್ಕೋಬೇಕು, ಮನೆ ಏನ್ ನೋಡ್ಕೊಳ್ಳೋದು? ನನ್ನ ಅಣ್ಣನ್ ಮದುವೆ ಆಗ್ಬೇಕು. ಅದೊಂದು ಸಿಕ್ಬಿಡುತ್ತೆ. ಇಲ್ಲ ನಿಜ, ನಾನು ಅಣ್ಣನ್ಗೆ ಹುಡುಗಿ ಹುಡುಕ್ತಾ ಇದೀವಿ ಮನೇಲಿ. ಅಂದ್ರೆ ಅವ್ರಿಗಾದ್ರೆ ನಾನು ಬೇಗ, ನಂಗೇನಾದ್ರೂ ಮುಜುಗರ ಇಲ್ಲ, ನಾನು ಬೇಗ ಮದುವೆ ಆಗ್ಬೇಕು. 29 years ಅಲ್ಲಿ ಆಗ್ಬೇಕು ಅಂತ ಇದ್ದೆ ನಾನು. ಬಟ್ ಮನೆ ಒಂದ್ ಸ್ವಲ್ಪ ಕೆಲಸ ಎಲ್ಲ ನಡಿಬೇಕು ಅಂತ ಆಸೆ ಇದೆ. ಅದಾದ್ಮೇಲೆ ಅಫ್ಕೋರ್ಸ್ ನಮ್ಮ ಕಡೆ ಬಂದ್ರೆ ದೊಡ್ಡವ್ರ ಮದುವೆ ಆಗ್ಬೇಕು, ತಂಗಿದ್ರೆ ತಂಗಿ ಮದುವೆ, ಒಂದು ಅಣ್ಣ ಇದಾರೆ ಅವ್ರಿಗೆ ಮದುವೆ ಮಾಡಿ ನೀವು ಟಕ್ ಅಂತ ಆಗೋದು. ಯಾರಾದ್ರೂ ಹುಡುಗಿದ್ರೆ ಹೇಳಿ ಬೇಗ, ಯಾರಾದ್ರೂ ಹುಡುಗಿದ್ರೆ ಹೇಳಿ. ದೀಪಿಕಾ ಯಾವಾಗ ಮದ್ವೆ? ನಂದಿನೊಂದೂವರೆ ಅಥವಾ 2. 1.5 2. ಇದೇನು 1.5 2? 1.5 ಒಂಚೂರು ಯೋಚನೆ ಮಾಡಕ್ ಶುರುವಾಗಿ ಆಗ 2ನೇ ವರ್ಷಕ್ಕೆ ಆಗುತ್ತಾ ಅಂತ. ಹೇಗೂ ನಿಮ್ ಗ್ಯಾಂಗ್ ಅಲ್ಲಿ ಈಗ ಮದ್ವೆ ಆಗಕ್ ಸ್ಟಾರ್ಟ್ ಆಗಿದ್ದಾರೆ. ಅನೀಶ್ ತುಂಬಾ ಜನ ಕೇಳ್ತಿದ್ದಾರೆ, ನೀವ್ ಯಾವಾಗ ಆಗ್ತೀರಾ ನಾವಿಬ್ರು ಯಾಕೆ ಆಗ್ಬೇಕು? ಆಗೋದಿಲ್ಲ. ಹೌದು, ಆಗಲ್ವಾ? ಬೇರೆ ನಿಮ್ಮ ಟೀಮ್ ಎಲ್ಲ ಆದ್ಮೇಲೆ ಬೆಸ್ಟ್ ಫ್ರೆಂಡ್ಸು. ಆದ್ರೆ ಪಾಪ ಜನ ಅವ್ರಿಗೊಂದು ಆಸೆ, ಕೆಲವರಿಗೆ ಎಲ್ರಿಗೂ ಅಂತ ಹೇಳ್ಕೊಬೇಕು. ನಾನು ಅವ್ರಿಗೆ ಬೈಯೋದು, ನಿಮ್ಗೆ ಬೇರೆ ಹುಡುಗಿ ಸಿಕ್ಕಲ್ವ, ಇವಳನ್ನೇ ಯಾಕೆ ಹೇಳೋದು ಅಂತ. ಅವರು ಅಷ್ಟೇ ಅನ್ಕೋತಾರೆ, ದೀಪಿಕನ್ ಬೇರೆ ಹುಡುಗನೇ ಕ್ಲೋಸ್ ಫ್ರೆಂಡ್ ಅಂತ. ಅದೇ ಅವರು ಅನ್ಕೋತಿರ್ತಾರೆ, ದೀಪಿಕನ್ ಬೇರೆ ಹುಡುಗನೇ ಸಿಕ್ಲಿಲ್ವಾ ಅಂತ. ಯಾರು ಅನ್ಕೊಂಡಿರೋ? ಅವರು ಕೆಲವ್ರು ಅನ್ಕೋತಿರ್ತಾರೆ. ಒಳ್ಳೆಯವರು ಅವರೆಲ್ಲ. ಈಗ ಇಲ್ಲ ನೋಡಿ, ಮದ್ವೆ ಆದ್ಮೇಲೆ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸ್ ಆಗ್ಬೇಕು. ಈಗ ಆಲ್ರೆಡಿ ನಾವು ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸ್ ಅಲ್ಲ, ಮದ್ವೆ ಯಾಕೆ ಅಂತ. ನಾನು ನೋಡ್ತೀನಿ, ನೀನು 1 ವರ್ಷ 2 ವರ್ಷ ತಾನೆ ನೋಡ್ತೀರಾ? ಮದ್ವೆ ಕರೀರಿ, ನೀವು ನಿಮ್ ಮದ್ವೆ ಕರೀರಿ, ನೀವು ನಿಮ್ ಮದ್ವೆ ಕರೀರಿ. ನನ್ನ ಹೆಂಡತಿನ ಕರ್ಕೊಂಡು ಇಲ್ಲಿಗೆ ಬರ್ತೀನಿ ಇಂಟರ್ವ್ಯೂಗೆ. ಒಟ್ಟಿಗೆ ಆಗ್ತೀರಾ? ಇಲ್ಲಪ್ಪ, ನಾವು ಬೇರೆ ಬೇರೆ ಮದ್ವೆ ಆಗೋದು. ಓಕೆ, ನೀವು ನಿಮ್ ಮದ್ವೆಗೆ ನನ್ನನ್ನು ಕರೀರಿ, ನೀವು ನಿಮ್ ಮದ್ವೆಗೆ ನನ್ನನ್ನು ಕರೀರಿ, ಇಬ್ರು ನಾನು ಇಂಟರ್ವ್ಯೂ ಕರಿತೀನಿ. ಚೆನ್ನಾಗಿರುತ್ತೆ. ಬಟ್ ನಿಮ್ಮ ಈ ಮದ್ವೆ ಚೆನ್ನಾಗಿತ್ತು, ಬೆಂಕಿಯ ಬಲೆ. ಹೌದು, ಫಸ್ಟ್ ಪ್ರಾಜೆಕ್ಟ್ ನಮ್ದು, ಒಂದು ಶಾರ್ಟ್ ಫಿಲ್ಮ್ ನಾವೇ ಮಾಡ್ಬೇಕು ಅಂತ ನಿಂತಿದ್ದು. ನಮ್ದು ಕಾಮಿಡಿ ಕಿಲ್ಲರ್ ಅಲ್ಲಿ ಪೇರ್ ಹಂಗಿಂಗ್ ಅಂತ ಮಾತಾಡಿದಾಗ, ಅದಾದ್ಮೇಲೆ ಹೊರಗೆ ಬಂದ್ಮೇಲೆ ಏನ್ ಮಾಡೋದು, ಏನಾದ್ರು ಮಾಡ್ಬೇಕಲ್ವಾ ಅಂತ ಯೋಚನೆ ಮಾಡ್ತಿದ್ದಾಗ ಸೋಷಿಯಲ್ ಮೀಡಿಯಾ ಅವಾಗ ಸ್ಟಾರ್ಟ್ ಆಗಿತ್ತು. ಯೂಟ್ಯೂಬ್ ಎಲ್ಲ ಮಾಡೋಣ ಅಂತ ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ, ಕಂಟೆಂಟ್ ಮಾಡಿದ್ವಿ ಇನ್ಸ್ಟಾಗ್ರಾಮ್ ಅಲ್ಲಿ. ಅದಾದ್ಮೇಲೆ ಯಾವ್ದಾದ್ರು ಶಾರ್ಟ್ ಮೂವಿ ಮಾಡ್ತಾ ಹೋಗೋಣ ಅಂತ, ಅಂದ್ರೆ ಅಲ್ಲೇ ನಿಲ್ಸೋದಲ್ಲ, ಮಾಡ್ತಾ ಹೋಗೋಣ ಅಂತ ಬಂದಿದ್ದು. ಆಗಿದ್ದೊಂದೇ ಅಂದ್ರೆ ಪ್ರೊಡ್ಯೂಸರ್ ಬೇಕಲ್ವಾ. ಸ್ಕ್ರಿಪ್ಟ್ ಎಲ್ಲ ನಮ್ದು ವಿಶ್ವಣ್ಣ ಕಾಮಿಡಿ ಕೇಳಿ ಅವರೆಲ್ಲ ಹೇಳಿದ್ರು, ಸರ್ ಇದಕ್ಕೆ ದುಡ್ಡೆಲ್ಲ ಹಾಕ್ಬೇಕಲ್ಲ, ಅಟ್ಲೀಸ್ಟ್ ಒಂದು ಮಿನಿಮಮ್ ಪೇಮೆಂಟ್ ಕೊಡದೆ ಹೋದ್ರೊಂದು ಕ್ವಾಲಿಟಿ ಎಲ್ಲ ಮಾಡಿದ್ರೆ ಒಂದು 2 ಲಕ್ಷ ಎಲ್ಲ ಬೇಕು ಅಂದಾಗ ದುಡ್ಡಿರೋರು ಬಂದ್ರಿ ಇವರು. ಪ್ರೊಡ್ಯೂಸರ್ ಇವರೇ ಹಾಕಿದ್ರು ಅಮೌಂಟ್. ಅದೇ ನಮ್ಗೆ ಫಸ್ಟ್ ಹೇಳಿದ್ವಿ ರಿಟರ್ನ್ಸ್ ಬರಲ್ಲ ಇದರಲ್ಲಿ, ಅಂದ್ರೆ ನಮ್ಗೆ ಏನಾದ್ರೆ ನಾವು ಸ್ಕ್ರಿಪ್ಟ್ ಬರೀತೀವಿ, ನಮ್ದೇ ಏನಾದ್ರೂ ನೋಡೋಣ ಕಲಿತಾ ಹೋಗಕ್ಕಾಗುತ್ತಲ್ವಾ ಅಂತ ಅವರು ಡೈರೆಕ್ಷನ್ ಮಾಡಿ ಅಂತ ಹೇಳಿ ನಾವೇ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮಾಡಿ ಒಂದ್ ಸ್ವಲ್ಪ ಟೆಕ್ನಿಕಲಿ ಪೇಮೆಂಟ್ ಕೊಡ್ಬೇಕು, ಕೆಲವೊಬ್ಬರಿಗೆ ಪೇಮೆಂಟ್ ಕೊಡ್ಬೇಕು, ಪೋಸ್ಟ್ ಪ್ರೊಡಕ್ಷನ್ಗೆ ಅಫ್ಕೋರ್ಸ್ ಅಂದ್ರೆ ನಮ್ದು ಮ್ಯೂಸಿಕ್ ಎಲ್ಲ ಕೊಡ್ಲೇಬೇಕಾಗುತ್ತೆ. ಸೊ ಅದಕ್ಕೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ಹೋಯ್ತು. ಅದಾದ್ಮೇಲೆ ಫಸ್ಟ್ ಹೇಳಿದ್ವಿ ರಿಟರ್ನ್ಸ್ ಬರಲ್ಲ ಅಂತ. ಪ್ರೊಡ್ಯೂಸರ್ ಇವರೇ ಅನ್ಸುತ್ತೆ ಫಸ್ಟ್ ಟೈಮ್ ನನ್ನೇ ಮಂಗ ಮಾಡಿದ್ದು. ಸೊ ಅಂದ್ರೆ ಶಾರ್ಟ್ ಮೂವಿಲಿ ಇವ್ರು ಮಂಗ ಮಾಡ್ತಾರಲ್ವಾ, ನಂಗೆ ಅದೇ ಅವ್ರು ಮಾಡಿದ್ದಾರೆ, ರೀಲ್ ಅಲ್ಲಿ ನಾನು ಮಾಡಿದ್ದೆ. ಬಟ್ ಮದ್ವೆ ಅಂದ್ರೆ ಹಾಗೆ ಅಲ್ವಾ, ಎಷ್ಟು ಲಕ್ಷ ಖರ್ಚಾಗುತ್ತೆ ಫೋಟೋಗ್ರಾಫರ್ಗೆ, ಕ್ಯಾಟ್ರಿಂಗ್ಗೆ, ಆಮೇಲೆ ಈ ಮೇಕಪ್ ಆಗಿರ್ಲಿ, ಆಮೇಲೆ ಈ ನಮ್ಮ ಶಾಮಿಯಾನ ಆಗಿರ್ಲಿ, ಫೋಟೋ, ಬೇರೆ ಮ್ಯೂಸಿಕ್, ಅದಕ್ಕೆಲ್ಲ ಒಳ್ಳೆ ಪ್ಲಾನ್ ಕೊಟ್ಟಿದ್ದು ಈ ರೀತಿ ಮಾಡಿ ಅಂತ. ಬೆಸ್ಟ್ ಪ್ಲಾನಿಂಗ್. ಸೊ ಏನ್ ಹೇಳ್ತೀರಿ ಈ ಮದ್ವೆ ಖರ್ಚು ಬಗ್ಗೆ? ನೀವು ಹಿಂಗೆ ಗ್ರ್ಯಾಂಡ್ ನಾನಂತೂ ಚಾನ್ಸೇ ಇಲ್ಲ. ನಂಗೆ ಅರೇಂಜ್ ಸಿಂಪಲ್ ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕಂತ ನಂಗೆ ಆಸೆ ಇರೋದು. ನಂಗೆ ಈ ಕಷ್ಟಪಟ್ಟು ದುಡ್ದಿರೋದೆಲ್ಲನೇ ಹೋಗಿ 1-2 ದಿನಕ್ಕೆ ಖರ್ಚು ಮಾಡಿ ಮತ್ತೆ ಆ ಸಾಲನ ನಮ್ಮ ಮೇಲೆ ಹೊತ್ಕೊಂಡು ಜೀವನ ಪೂರ್ತಿ ಲೋನು ಗೀನು ಕಟ್ಕೊಂಡು ಹೋಗೋ ಆಸೆ ಅಂತೂ ಇಲ್ವೇ ಇಲ್ಲ.
ಸೊ ಆರಾಮಾಗಿ ಒಂದು ಸಿಂಪಲ್ ಆಗಿ ಮದ್ವೆ ಆಗಿ ಕೊಡೋರು ದುಡ್ಡು ಕೊಡಿ, ಅದನ್ನ ಇಟ್ಕೊಂಡು ನಾವು ಜೀವನ ಸಾಗಿಸ್ತೀವಿ. ಒಂದ್ ಬೀಗ ಊಟ ಮಾಡೋದಪ್ಪ ಹಂಗೆ. ಅದು ಖರ್ಚಾಗುತ್ತೆ, ಬೇಡ ಮನೇಲಿ ಹೇಳಿದೀನಿ. ಬೀಗ್ ರೂಟನ್ನು ಮಾಡ್ಸಲ್ವ ನೀವು? ಬೇಡ ಬೇಡ, ಅದು ಬೇರೆ ನಾನ್ ವೆಜ್ ಅಲ್ಲ, ನಿಮ್ಗಂತೂ ಹೋಗಕ್ಕಾಗಲ್ಲ ಬಿಡಿ. ನೀವು ಹೆಂಗೆ ಗ್ರ್ಯಾಂಡ್ ಆಗಿ ಮದ್ವೆ ಆಗ್ತೀರಾ? ನಾ ಗ್ರ್ಯಾಂಡ್ ಆಗಿ ಮದುವೆ ಆಗಕ್ಕೆ ಆಸೆ, ಬಟ್ ಬೇಕಲ್ವಾ? ಅಟ್ಲೀಸ್ಟ್ ಮಾಡಿ ಯಾರಾದ್ರೂ ಇಟ್ಟಿದ್ರೆ ಅಥವಾ ನಾನು ಮಾಡಿದ್ರಲ್ಲೆಲ್ಲ ಲೋನ್ ಎಲ್ಲ ಕ್ಲಿಯರ್ ಆಗಿ ಒಂದು ಇಷ್ಟು ಉಳಿದಿದ್ರೆ ಅದೆಲ್ಲ ಹಾಕ್ತೀನಿ. ಅಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ಸೆಟಲ್ ಮದ್ವೆನೇ ಆಗ್ಬೇಕು, ಹಿಂಗೆಲ್ಲ ರಿಜಿಸ್ಟರ್ ಎಲ್ಲ ಬೇಡ ಬೇಡ ಅಂತ. ಬಟ್ ಇದ್ರೆ ಇಲ್ಲ ರಿಜಿಸ್ಟರ್ ಇಲ್ಲ, ನಾವು ಹಂಗೆ ಸುಮ್ನೆ ನಾವು ಫ್ರೆಂಡ್ಸ್ ಫ್ಯಾಮಿಲಿ ಕರೆಯೋದೇ ನಾವು ಮದುವೆ ಆಗ್ತೀವಿ ಅಂತ ಅಲ್ಲಿ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಆಗೋದು. ದೇವಸ್ಥಾನದಲ್ಲಿ ನಮ್ಗೆ ಬಸದಿ ಇರುತ್ತೆ, ಬಸದಿ ಹೋಗಿ ಮದುವೆ ಆಗೋದು. ಸಂಜೆ ಬಂದು ಒಂದು ಮನೇಲಿ ಊಟ, ಬೇಕಾದವರು ಬನ್ನಿ, ಬರೋದಾದ್ರೆ ಒಳ್ಳೆ ಅಲ್ಲಿ ಆಶೀರ್ವಾದ ಮಾಡಿ ಅಂತ. ನಿಮ್ ಜೈನ್ಸ್ ಊಟ ಚೆನ್ನಾಗಿರುತ್ತೆ, ಒಂದ್ ಎಲೆ ಹಾಕ್ತಾರೆ ಫಸ್ಟ್ ಇಂದ. ಎಕ್ಸ್ಪ್ಲೈನ್ ಮಾಡಿ ನೋಡಿ. ಸಂಜೆ ಊಟ ಬನ್ನಿ ನೀವು, ಫಲಾರ ಅಂತ ಮಾಡ್ತೀವಿ. ಫಸ್ಟ್ ಒಂದು ಉಪ್ಪಿನಕಾಯಿ, ಅದಾದ್ಮೇಲೆ ಇಡ್ಲಿಗೆ ಒಂದು ಸಾಂಬಾರು, ಆಮೇಲೆ ಅದ್ರ ಜೊತೆ ಒಂದು ಕೇಸರಿ ಬಾತ್, ಈ ಕುಂಬಳಕಾಯಿ ಇದೆಲ್ಲ ಮಾಡ್ತಾರೆ ನಮ್ಗೆ, ಹಲ್ವಾ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ವೆರೈಟಿ ಇದ್ರೆ ಫಸ್ಟ್ಗೆ ಒಂದು ಕಡ್ಲೆ ಬರುತ್ತೆ, ಅದಕ್ಕೆ ಅವಲಕ್ಕಿ ಬರುತ್ತೆ, ಅದು ಇನ್ನ ಟೇಸ್ಟ್. ಅದಾದ್ಮೇಲೆ ಒಂದು ಅಂಬಲೆ ಬರುತ್ತೆ, ಬಿಸಿ ಬಿಸಿ ಕಾಫಿ ಬರುತ್ತೆ, ಅದಾದ್ಮೇಲೆ ಶೇವಿಗೆ ಬರುತ್ತೆ, ಶೇವಿಗೆ ಒಂದು ಹಾಲು ಬರುತ್ತೆ. ಯಾವುದು? ಕಡ್ಲೆ ಮತ್ತೆ ಅವಲಕ್ಕಿ, ಕಡ್ಲೆ ಬಜ್ಜಿ. ಗೊತ್ತಾಗಲ್ಲ, ನಮ್ಮ ಮಂಗಳೂರಲ್ಲಿ ಮಾತ್ರ. ಅದಾದ್ಮೇಲೆ ತಿರ್ಗಾ ಇಡ್ಲಿ ಬರುತ್ತೆ, ಇಡ್ಲಿಗೊಂದು ಮೊಸರು ಹಾಕಿ ಉಪ್ಪಿನಕಾಯಲ್ಲಿ ತಿಂದ್ರೆ ಇವಾಗಲೇ ನೀರು ಬರ್ತದೆ. ಅದು ನಮ್ ಸಂಜೆ ಊಟ ಮಾಡಲ್ಲ ನಮ್ ಕಡೆ ಎಲ್ಲ, ಅದಕ್ಕೆಲ್ಲ ಫಲಾರ ಅಂತ ಮಾಡ್ತಾರೆ. ಒಳ್ಳೆ ಹೋಳಿಗೆ ಬರುತ್ತೆ, ಹೋಳಿಗೆ ತುಪ್ಪ ಹಾಕಿ ರಸಾಯನ ಹಾಕಿ, ತುಪ್ಪ ಇಲ್ಲದ್ರೆ ರಸಾಯನ. ಇವಳು ಸ್ವೀಟ್ ಆಗಲ್ಲ, ಬಟ್ ಫಲಾರ ಎಲ್ಲ ಚೆನ್ನಾಗಿ ಟೇಸ್ಟ್ ಮಾಡಿದ್ರೆ ನಂಗೆ ಇಷ್ಟ ಆಗುತ್ತೆ. ಬಟ್ ನಂಗೆ ಸಾಂಬಾರ್ಗೆ ಸ್ವೀಟ್ ಅದರೆಲ್ಲ ಆದ್ರೆ ನಂಗೆ ಇಷ್ಟ ಆಗಲ್ಲ. ನಮ್ ಸೈಡು ಸೂಪರ್ ಆಗಿರೋ ಫುಡ್ ಇದೆ ಅಮ್ಮ. ಬಟ್ ಎಸ್ ಅದು ಚೆನ್ನಾಗಿರುತ್ತೆ. ಅವ್ರದ್ದು ಊಟ ಹೇಗಂದ್ರೆ ಹಿಂಗ್ ಎಲೆ ಹಾಕಿರ್ತಾರೆ, ಕೂತ್ಕೊಂಡೇ ಊಟ ಮಾಡ್ಬೇಕು, ಆಮೇಲೆ ಕರೆಕ್ಟ್ ಚೂರೇ ಹಾಕೊಂಡು ಹೋಗ್ತಾರೆ, ಮತ್ತೆ ಎಲ್ಲಾನು ರಿಪೀಟ್ ಎಲ್ಲ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಚಂಡುರ್ಲಿನ ಅದು ಮಾವಿನಕಾಯಿ ಚಂಡುರ್ಲಿ, ಅದು ಬಿಡಿ ಅದೆಲ್ಲ ಕಡೆನೂ ಈ ಸೀಸನ್ ಚೆನ್ನಾಗಿರುತ್ತೆ ಅಲ್ವಾ? ನೈಸ್. ಅವ್ರು ಇವಾಗ ಊಟ ಮಾಡಿ ಹೋಗ್ತಾರೆ. ಫಂಕ್ಷನ್ ಹೋಗ್ಬೇಕು ಅಂತ ಅನ್ಸ್ತಾ ಇದೆ. ನನಗೆ ಜೈನ್ಸ್ ಫಂಕ್ಷನ್ ಹೋಗಕ್ ಅದಕ್ಕೆ ಇಷ್ಟ ಆಗೋದು, ಹೋಗಿ ಕೂತ್ಕೊಂಡು. ವೆಜ್ ಅಂದ್ರೆ ನಾನು ಇಷ್ಟಪಡೋದಲ್ಲಿ ಮಾತ್ರ, ಬೇರೆ ಇಷ್ಟ ಆಗುತ್ತೆ. ಬಟ್ ಈ ಸಾಂಬಾರೆಲ್ಲ ಸ್ವೀಟ್ ಇದ್ರೆ ನಂಗೆ ಅದು ಇಷ್ಟ ಆಗಲ್ಲ. ಅಷ್ಟು ಸ್ವೀಟ್ ಮಾಡಲ್ಲ, ಕೆಲವೊಂದು ಪರ್ಟಿಕ್ಯುಲರ್ ಈಗ ಮಾವಿನ ಹಣ್ಣಿದ್ ಮಾಡಿದ್ರೆ ಸ್ವೀಟ್ ಮಾಡ್ತಾಳೆ. ಆಮೇಲೆ ಇದು ಅನಾನಸ್ ಮಾಡ್ತಾರೆ, ಅದು ಸ್ವೀಟ್ ಒಂದು ಸ್ವಲ್ಪ ಇರುತ್ತೆ. ಸ್ವೀಟ್ ಅಂದ್ರೆ ಕಂಪೇರ್ ಮಾಡಿದ್ರೆ ಈ ಊರಿಗೆ ಮಂಡ್ಯ ಖಾರ ತಿನ್ನಕ್ಕಾಗುತ್ತಾ? ನಾವಂತ ಖಾರ ಮೇಲೆ ನಾವು ಟೇಸ್ಟಿ ಆಗಿ ಮಾಡ್ತೀವಿ. ನಮ್ಮ ಬೀಗ್ರೂಟ ಗೊತ್ತೇನೋ ನಿಂಗೆ? ಬೀಗ್ರೂಟ ಹೇಳಿ. ಜೈನ್ಸ್ ಊಟ ಆಯ್ತು, ಈಗ ಬೀಗ್ರೂಟ ಹೇಳಿ ಏನೆಲ್ಲ ಇರುತ್ತೆ? ಮಟನ್ ಸಾಂಬಾರ್, ಬೋಟಿ ಗೊಜ್ಜು, ಚಿಕನ್ ಚಾಪ್ಸ್, ಚಿಕನ್ ಕಬಾಬ್, ಮುದ್ದೆ, ಬಿರಿಯಾನಿ, ಅದಾದ್ಮೇಲೆ ಅದಕ್ಕೊಂದೆರಡು ತರ ಸ್ವೀಟು, ಬೋಟಿ ಗೊಜ್ಜು. ನಾನೊಂದು ಕ್ವಶನ್ ಕೇಳ್ತೀನಿ. ಒಂದು ರೋಡ್ ಸೈಡ್ ಅಲ್ಲಿ ಹೋಗ್ತೀನಿ, ನೀವು ನಾನ್ ವೆಜ್ ತಿಂತಿರತ್ತ? ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ರು. ರೋಡ್ ಸೈಡ್ ಹೋಗ್ತಾ ಇರ್ತೀರಾ, ನಾನು ಹೋಗ್ತಾ ಇರ್ತೀನಿ, ಒಂದು ಮೇಕೆ ಕಟ್ಟಿರ್ತಾರೆ, ಮೇಯ್ತಾ ಇರುತ್ತೆ, ನೀವು ಹೋಗ್ತಿದ್ರೆ ನಾನು ಕಲ್ಲಲ್ಲಿ ಹೊಡಿತೀನಿ ಅದಕ್ಕೆ. ಅವಾಗ ನೀವು ನಂಗೆ ಏನ್ ಬೈತೀರಾ? ಏ ಪಾಪ ಯಾಕೋ ಪಾಪ ಸುಮ್ನೆ ನಿಂತಾರೆ, ಅದಕ್ಕೆ ನೋವು ಮಾಡ್ತೀಯ ಅಂತ. ಅದನ್ನ ತೆಗ್ದು ಕಟ್ ಮಾಡಿ ತಿಂತಿರಲ್ಲ, ಅವಾಗ ಅನ್ಸಲ್ವಾ? ಈಗ ನಾನು ಹೇಳೋ ಪಾಯಿಂಟ್, ನಾವ್ ಅದನ್ನ ತಿಂತೀವಿ, ನೀವು ಅದು ತಿನ್ನೋದನ್ನ ತಿಂತಿರ್ತಾನೆ. ಯಾಕೆ ತಿಂತೀರಾ? ಹುಲ್ಲು ತರಕಾರಿ ಅದೆಲ್ಲ ಪಾಪ ಅದ್ ತಿನ್ನೋದು, ಅದನ್ನ ನೀವು ಬದುಕಕ್ ಬಿಡ್ತಿಲ್ಲ, ನೀವು ಅದನ್ನ ತಿಂತಿದ್ದೀರಾ. ಅದನ್ನ ಹಾಕೋದು ಯಾರು, ಬೆಳೆಸೋದು ಯಾರು? ನಾವು. ಸೊ ನಮ್ಗೆ ರೈಟ್ಸ್ ಇದೆ. ಸೊ ನಾವು ಸಾಕೋದು ಯಾವ್ದು, ಸಾಕು ಪ್ರಾಣಿಗೆ ಒಂದು ಸ್ವಲ್ಪ ಕೂಡ ಅದ್ರಲ್ಲಿ ಒಂದು ಸ್ವಲ್ಪ ಶೇರಿಂಗ್ ಅಂಡ್ ಕೇರಿಂಗ್. ನೀವು ಅದನ್ನೇ ತಿಂತೀರಾ? ನೀವು ಬಿಟ್ರೆ ಅಲ್ಲ, ಬಿಟ್ರೆ ನನ್ನನ್ನು ನಡೆ ಸಾಕಿ ನನ್ನನ್ನೇ ತಿಂತೀರ. ಮಾಂಸ ಎಲ್ಲ ನಾವು ತಿನ್ನಲ್ಲ. ಅಲ್ಲ ನಾನು ಈಗ ಬಿಟ್ಟಿದ್ದೀನಿ, ನನ್ನ ಹತ್ರ ಯಾಕೆ ಕೇಳ್ತೀರಲ್ಲ? ಇಷ್ಟೇ. ಅದಕ್ಕೆ ಹೊಡೆದ್ರೆ ಅಯ್ಯೋ ಪಾಪ, ಅದನ್ನ ತಿಂದ್ರೆ ಬಟ್ ಲಾಜಿಕ್ ಇದೆ ಬಿಡಿ, ಅದೇನ್ ನಾವು ಜಗಳ ಯಾವತ್ತೂ ಲಾಜಿಕ್ ಅದ ಇಲ್ಲ. ನೀವು ಸುಮ್ನೆ ವಾದ ಮಾಡ್ಬೇಕಷ್ಟೇ. ವಾದ ಮಾಡಿದ್ರೆ ನಮ್ದು ಒಂದು ಪಾಯಿಂಟ್ ಏನಂತಾರೆ, ಸೈಕಲ್ ಅಂತಾರಲ್ಲ, ಇದು ಅದೇ ತಿನ್ಬೇಕು, ಅದು ತಿನ್ಬೇಕು. ನೀನ್ ತಲೆ ತಿನ್ನೋದೊಂದು ಸ್ವಲ್ಪ ಕಮ್ಮಿ ಮಾಡ್ಬೇಕು. ನೀನ್ ಜೀವ ತಿನ್ನೋದು ಕಮ್ಮಿ ಮಾಡು. ಎಸ್, ನೀವು ಅದನ್ನ ಕಮ್ಮಿ ಮಾಡಿ. ಅರೇಂಜ್ ಮ್ಯಾರೇಜ್ ಆಗ್ತೀರಾ, ಲವ್ ಮ್ಯಾರೇಜ್ ಆಗ್ತೀರಾ? ನಾನು ಲವ್ ಮ್ಯಾರೇಜ್. ನೀವು ಅರೇಂಜ್ ಮ್ಯಾರೇಜ್ ಆಗ್ತೀರಾ, ಲವ್ ಮ್ಯಾರೇಜ್ ಆಗ್ತೀರಾ? ಅಂದ್ರೆ ನಾನು ಸುಮ್ಮನೆ ಹೇಳ್ದೆ ಸುಕ್ಕು, ಜಸ್ಟ್ ಫಾರ್ ಕಾಮಿಡಿ. ಪಾಪ ಅವ್ರು ಕಾಲ್ ಪಿಕ್ ಮಾಡಿಲ್ಲ ಇವ್ರದ್ದು. ಹೌದು, ನನ್ನ ಬರಕ್ಕೆ ಅಷ್ಟೇ. ಇಲ್ಲ ಪಾಪ ಒಳ್ಳೆ. ನನ್ಗೆ ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಯಾಕೆ ಕಷ್ಟ ಆಗುತ್ತೆ ಅಂದ್ರೆ
ಯಾರೋ ಗೊತ್ತಿಲ್ಲದೆ ಇರೋದನ್ನ ಹೆಂಗ್ ಮದ್ವೆ ಆಗೋದು ಅಂದ್ರೆ ಇದೊಂದು ಡೈಲಾಗ್ ಇದೆಯಲ್ಲ, ಲವ್ ಮ್ಯಾರೇಜ್ ನಾವೇ ಹೋಗಿ ಗುಂಡಿಗೆ ಬೀಳೋದು, ಅರೇಂಜ್ ಮ್ಯಾರೇಜ್ ಎಲ್ಲರೂ ಒಟ್ನಲ್ಲಿ ಎಲ್ಲ ಸೇರಿ ಗುಂಡಿಗೆ ಬೀಳ್ತೀವಲ್ವಾ, ಹೆಂಗೋ ಒಂದ್ ಮದ್ವೆ ಆಗೋದಷ್ಟೇ. ಅದು ಯಾರಿಗೆ? ಹೆಣ್ಮಕ್ಳಿಗಲ್ಲ, ಗಂಡ್ ಮಕ್ಳಿಗೆ. ಯಾವ ಹುಡುಗಿನೂ ಇವ್ನ ಮದ್ವೆ ಆಗ್ಬೇಡಿ, ಯಾವ ಹುಡುಗಿನೂ ಮದ್ವೆ ಆಗ್ಬೇಡಿ ಇವ್ನ. ಹಾಗಾದ್ರೆ ಅವ್ರಿಗೆ ಆಗುತ್ತೆ ಒಂದ್ ಮದ್ವೆ. ಚೆನ್ನಾಗಿದೆ ಬಿಡಿ, ಅದು ಯಾವ ಹುಡುಗಿನೂ ನಮ್ಗ್ ಮದ್ವೆ ಉತ್ತರ ಸಿಕ್ಕಿದು ಅನ್ನೋ ತರನ. ಹಾಗಂತ ಹುಡುಗರನ್ನ ಮದುವೆ ಆಗಲ್ಲ ನಾನು. ಟ್ರೈ ಮಾಡಿ. ನೀವು ಹಂಗ ಅನ್ಕೋಬೇಡಿ, ಹೌದಾ? ನಾವ್ ಬೇರೆ ಅನ್ಕೊಂಡ್ವಿ. ನೀವು ಬೇರೆ ಅನ್ಕೊಂಡ್ರ? ಬೇರೆ ಅನ್ಕೊಂಡ್ವಿ. ಅದ್ರ ಬಗ್ಗೆ ಮಾತಾಡಬಾರ್ದು ನಾವು. ಮಕ್ಕಳು ಇನ್ನ ನಿಮ್ದೇ ಆಗ ಮದುವೆ. ನಮ್ದೊಂದು ಇನ್ನೊಂದು 10 ವರ್ಷ ಬಿಟ್ಟು. ಓಕೆ, ಅವ್ರೊಂದ್ 50 ವರ್ಷ. ಎಲ್ರು ಹೇಳೋದು 2 ವರ್ಷ 1 ವರ್ಷ ಅಂತ. 15 ವರ್ಷದೇನು ವಿವಾಹ ವಾರ್ಷಿಕೋತ್ಸವ. ಅದ್ ನಾನು ಏನ್ ಹೇಳ್ತೀನಿ ಗೊತ್ತಾ, ನಮ್ಗೆ ಹೆಂಗೋ ಅರೇಂಜ್ ಮ್ಯಾರೇಜ್ ಆದ್ರೆ ಏಜ್ ಆದವ್ರು ಸಿಗ್ತಾರಲ್ವಾ, ನಮ್ಗೆ ಏಜ್ ಆದ್ಮೇಲೆ ಮದ್ವೆ ಆಗೋಣ, ಆಗ ಎಲ್ರು ಅಜ್ಜ ಮದ್ವೆ ಆದಾಗ. ಒಳ್ಳೆ ಆಪ್ಷನ್ ಅಲ್ಲ? ಹೌದು. ಐಡಿಯಾ ನೋಡು, ಅಪ್ಲೈ ಮಾಡ್ಕೊ ನಿನ್ ಜೀವನಕ್ಕೆ. Okay. 2 ವರ್ಷದಲ್ಲಿ ಮದುವೆ. 2 ವರ್ಷದಲ್ಲಿ ನಿಮ್ದು ಬಟ್ ನಂಗೆ ಬೇಗ ಮದ್ವೆ ಆಗ್ಬೇಕಂತ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಬಟ್ ರೆಸ್ಪಾನ್ಸಿಬಿಲಿಟೀಸ್ ಅದೊಂಚೂರು ಭಯ ಆಗುತ್ತೆ. ರೆಸ್ಪಾನ್ಸಿಬಿಲಿಟೀಸ್ ಅದು ಈಗ ಎಲ್ಲ ಅಡುಗೆ ಮಾಡ್ಕೊಡ್ಬೇಕು. ಅದೆಲ್ಲ ಇಲ್ಲ. ಅಲ್ಲ ಈಗಿಲ್ಲ, ಆಮೇಲೆ ಆಗೋದೇ ಗೊತ್ತಿಲ್ಲ. ಹೌದು. ಅದ ಈಗ ಮಗು ನಾವು ಆದ್ಮೇಲೆ ಅದನ್ನೇ ತೊಳಿಬೇಕು. ಮಾಡ್ತೀವಲ್ಲ. ಮಗು ಹತ್ರ ತೊಳಿಬೇಕು. ನನ್ ಗಂಡನ ಕೈಲೇ ತೊಳ್ಸೋದ್ ನಾನು. ಅಷ್ಟೇ, ಬಿಡಬೇಡಿ. ನೆಕ್ಸ್ಟ್ ಒಂದು 3 year ಆದ್ಮೇಲೆ ನಾವು ಸಿಗ್ತೀವಲ್ಲ, ಅವಾಗ ಏನೋ ಒಂದು ಇಂಟರ್ವ್ಯೂ ಅದನ್ನು ಮರೆತು ಮಾಡಿ ಒಂದು ಮಾಡೋಣ ಚೆನ್ನಾಗಿರೋ ಇಂಟರ್ವ್ಯೂ ಅಂತ ಹೇಳ್ತಾ ತುಂಬಾ ಖುಷಿ ಆಯ್ತು ನಿಮ್ಮಿಬ್ಬರ ಜೊತೆ ಮಾತಾಡಿ. ತುಂಬಾ ಫನ್ ಆಗಿತ್ತು. ಕೊನೆಯದಾಗಿ ನಿಮ್ಮನ್ನ ಪ್ರೀತಿಸೋರು ತುಂಬಾ ಜನ ಇದ್ದಾರೆ, ನಿಮ್ಮನ್ನ ಇಷ್ಟಪಡೋರು, ನಿಮ್ಗೆ ರೆಸ್ಪೆಕ್ಟ್ ಕೊಡೋ, ನಿಮ್ಗೆ ಹೆಲ್ಪ್ ಮಾಡಿರೋರು, ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳೋದಾದ್ರೆ ನೀವಿಬ್ರು ಕೂಡ ಹೇಳಬಹುದು. ಥ್ಯಾಂಕ್ಸ್ ಹೇಳೋದಾದ್ರೆ ಪರ್ಟಿಕ್ಯುಲರ್ ಮೆನ್ಷನ್ ಮಾಡ್ಬೇಕು. ಇಷ್ಟ ನಾನು ಯಾವಾಗಲೂ ನೆನ್ಪು ಕತೆ ಹೇಳುವಾಗ ಯಾರಾದ್ರು ಅಂದರೆ ಕಷ್ಟ ಜೀವನ ಅದು ಇದು ಅಂತಾಗ ಶೇರ್ ಮಾಡ್ಕೊತಿರ್ತೀನಿ. ಅವಾಗ ನಮ್ದೊಂದು ಸರಿದ ಹೆಸರು ಹೇಳ್ತೀನಿ, ನವೀನ್ ಸರ್ ಅಂತ. ನಮ್ಮ ಜೈನ್ PU ಕಾಲೇಜಲ್ಲಿ ಒಬ್ಬರು ಸರ್ ಇದ್ದಾರೆ. ನಾನು ಅಚಾನಕ್ಕಾಗಿ ಅಂಥ ಒಂದು ಕ್ರಿಟಿಕಲ್ ಕಂಡೀಷನಲ್ಲಿ, ಅಂದರೆ ಕಾಲೇಜಿಗೆ ಅಡ್ಮಿಷನ್ ಮಾಡೋಕ್ಕೆ ಆಗಲ್ಲ, ನಾನು ಸ್ವಲ್ಪ ಓದ್ತಾ ಇದ್ದೆ. ಆ ಟೈಮಲ್ಲಿ ಬಂದು ನಮಗೆ ಹೆಲ್ಪ್ ಮಾಡಿದವರು ಅವರು. ಇಲ್ಲ ಓದ್ತಾ ಇದ್ದೆ, ನಾನು ಚೆನ್ನಾಗಿ ಓದ್ತಾ ಇದ್ದೆ. ಸೊ ಹೈಯರ್ ಎಜುಕೇಷನಲ್ಲಿ ಆಗಬೇಕಲ್ಲ, PUC ಎಲ್ಲ ಮಾಡಬೇಕಲ್ಲ. ಆ ಟೈಮಲ್ಲಿ ಒಂದು ಒಳ್ಳೆ ಕಾಲೇಜ್ ಹುಡ್ಕೋವಾಗ ಅಲ್ಲಿ ಹೋಗಿ ನನ್ನ ತಾಯಿ ಹತ್ತಿದ್ದಿದೆ ಅಲ್ಲೇ ಆಫೀಸಲ್ಲಿ, ಕಾಸಿಲ್ಲ ನಮ್ಮ ಹತ್ರ ಅಂತ. ಸೊ ಅಂಥ ಕಂಡೀಷನ್ ಒಬ್ಬರು ದುಡ್ಡು ಕೊಟ್ಟಿದ್ದಾರೆ, ಅವ್ರಿಗೆ ತುಂಬ ಸಲ ಥ್ಯಾಂಕ್ಸ್ ಹೇಳಿದ್ದೀನಿ. ಬಟ್ ಹಿಂಗೆ ಓಪನ್ ಆಗಿ ಹೇಳ್ತಾ ಇರಲಿಲ್ಲ. ಅದ್ರ ಜೊತೆ ಮಹಾವೀರ್ ಸರ್ ಅಂತಿದ್ದಾರೆ, ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸೊ ಅದೊಂದು ಮೆಟ್ಲಾಗಿರ್ಬೋದು ನಾನು ಇಲ್ಲಿವರೆಗೆ ಬರೋಕ್ಕೆ. ಸೊ ಆ ಮೆಟ್ಲಿಗೆ ತುಂಬ ಕಾರಣಕರ್ತರು ನೀವು, ಅದೊಂದು ಸಕ್ಸಸ್ ಆಗೋಕ್ಕೆ. ಅದೇ ರೀತಿ ನನ್ನ ಫ್ಯಾಮಿಲಿ, ಅಣ್ಣಂದರು, ಅವರೆಲ್ಲ ಅಫ್ಕೋರ್ಸ್ ಹೇಳಲೇಬೇಕು. ನಮ್ಮ ಅಣ್ಣ ತಾಯಿ, ಏನು ನಮ್ಮ ಕಸಿನ್ಸ್ ಎಲ್ಲ ಇದ್ದಾರೆ, ಪ್ರಸಾದ್, ನಿತಿನ್, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ದೊಡ್ಡ ಥ್ಯಾಂಕ್ಸ್ ವೀಕ್ಷಕರಿಗೆ. ಯಾಕಂದರೆ ಎಲ್ಲೋ ಇದ್ದವನು ಚಾನಲ್ಗೆ ಬಂದೆ, ಇನ್ನೇನು ಒಂದು ಸ್ವಲ್ಪ ಗೊತ್ತಿರೋ ಮಟ್ಟಿಗೆ ಆ್ಯಕ್ಟ್ ಮಾಡಿ ನಗ್ಸಕ್ಕಂತ ಟ್ರೈ ಮಾಡಿದೆ. ಅದನ್ನು ರಿಸೀವ್ ಮಾಡಿಕೊಂಡ್ರು. ನಾವು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನೀವು ರಿಸೀವ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು, ಪ್ರೀತಿಸೋದು ಇಂಪಾರ್ಟೆಂಟು. ನೀವು ಹೇಳ್ದಂಗೆ ಸರ್ ಎಲ್ಲ ಹೇಳ್ತಾರೆ ಇವಾಗಲೂ, ನಿಮಗೆ ಪ್ರವೀಣ್ ಸರ್ ಹಂಗೆ, ಅದಕ್ಕೂ ಅದೆಲ್ಲ ಚಾನ್ಸ್. ನಾವು ಬೇರೆಯವ್ರಿಗೆಲ್ಲ ಹೇಳ್ತಿದ್ವಿ ಸರ್ ಹಂಗೆ ಅಂತ, ನಮಗೆ ಹೇಳೋರು ಇದ್ದಾರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮ್ಮನ್ನು ದ್ವೇಷ ಮಾಡೋರಿಗೂ ತುಂಬ ಥ್ಯಾಂಕ್ಸ್. ನನ್ನಲ್ಲಿ ನೆಗೆಟಿವ್ ಇರೋದ್ರಿಂದ ದ್ವೇಷ ಮಾಡ್ತಿದ್ದಾರೆ. ಸೊ ನೆಗೆಟಿವ್ ಏನಂತ ಗೊತ್ತಾಗಲಿ ಅಂತ ನಾನು ಆಸೆ ಪಡ್ತೀನಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಿಮಗೂ ಥ್ಯಾಂಕ್ಸ್, ನಮ್ಮನ್ನು ಕರೆಸಿ. ನಾವು ಏನೂ ಅಲ್ಲ, ಇಂಟರ್ವ್ಯೂ ಕೊಡೋಕ್ಕೆ ನಾವು ತುಂಬ ಜನ ಕರೀತಾರೆ, ನಾವು ಹಿಂದೆ ಮುಂದೆ ಯೋಚನೆ ಮಾಡೋದು ಏನು ಮಾತಾಡೋದಲ್ಲಿ ಹೋಗಿ ಏನು ಮಾತಾಡೋದು. ಸರಿ, ಏನಾದರೂ ನೀನು ಪ್ರಾಜೆಕ್ಟ್ ಮಾಡ್ತಿದ್ಯಾ, ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ಯಾ, ಓಕೆ ಮಾತಾಡು, ಅದೇ ಮಾತಾಡಿ. ಅದಕ್ಕೆ ನಾವು ಜಾಸ್ತಿ ಎಲ್ಲೂ ಇಂಟರ್ವ್ಯೂ ಕೊಡ್ತಿರ್ಲಿಲ್ಲ. ಏನು ಮಾತಾಡೋದು, ಏನು ಮಾಡಿದೀವಿ ಅಂತ ಮಾತಾಡೋದು ಅಂತ. ಬಟ್ ಇವತ್ತಿನ ಇಂಟರ್ವ್ಯೂ ತುಂಬಾ ಡಿಫ್ರೆಂಟ್ ಆಗಿ ಹೋಗಿಲ್ವಾ? ತುಂಬಾ ಚೆನ್ನಾಗಿ. ನಾವು ಬರುವಾಗ ಮಾತಾಡಿ ಏನು ಕೇಳ್ತಾರೆ, ಇದೇ ಕೇಳ್ತಾರ, ಲವ್ ಏನು ಮಾಡಿದಿರಿ, ಸಾಧನೆ ಹೆಂಗೆ ಬಂದ್ರಿ, ಕಾಮಿಡಿ ಅದೇ ಬಂದಿರೋದು. ಏನು ನಮ್ದೊಂದು ಕರ್ತವ್ಯ, ನಾವೇನೋ ಒಂದು ಕೆಲಸಕ್ಕೆ, ಈಗ ನಾವು IT-BT ಕಂಪ್ನಿಗೆ ಹೋಗ್ಬೇಕಾದ್ರೆ ಇಂಟರ್ವ್ಯೂ ಕೊಡ್ಬೇಕಿತ್ತ. ಸೊ ಅದೇ ರೀತಿ ಇಲ್ಲಿಗೆ ಆಡಿಷನ್ ಕೊಟ್ಟು ಅದರಲ್ಲಿ ಏನು ಹೇಳಕ್ಕಿದೆ ಅಂತ ಹೇಳ್ತಿದ್ವಿ. ಬಟ್ ಇದೊಂದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಥ್ಯಾಂಕ್ ಯು. ಹೇಳಿ ದೀಪಿಕಾ ಮೇಡಮ್. ನಾನು ಥ್ಯಾಂಕ್ ಯು ಹೇಳಬೇಕಂದ್ರೆ, ನನಗೆ ಫಸ್ಟು ನಾನೀಗ ಹೈಸ್ಕೂಲಲ್ಲಿದ್ದಾಗ ನಾನು ಜಸ್ಟ್ ಆ್ಯಕ್ಟಿಂಗು ಸ್ಕೂಲ್ ಡೇಗೆಲ್ಲ ಮಾಡ್ತಿದ್ದೆ. ಬಟ್ ಆ ಟೈಮಲ್ಲಿ ನಮ್ಮನೆ ಪಕ್ಕ ಶೇಖರಣ್ಣ ಅಂತ ಇದ್ದರು. ಸೊ ಇದು ಯಾವಾಗ ಕಾಮಿಡಿ ಕಿಲಾಡಿ ಶುರು ಆಯಿತು. ಸೊ ಒಂದು ಆಡಿಷನ್ ಕೊಡಬೇಕು ಅಂದರೆ ನಾನು ಒಬ್ಬಳೇ ಬರೋಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. ಸೊ ಅವ್ರು ನನ್ನ ಜೊತೆ ನಿಂತ್ಕೊಂಡು ಮಂಡ್ಯದಲ್ಲಿ ಫಸ್ಟ್ ಆಡಿಷನ್ ಆಯಿತು, ಮಂಡ್ಯಕ್ಕೆ ಬಂದರು. ಸೀಸನ್ 2 ಅಲ್ಲಿ ಮಂಡ್ಯಕ್ಕೆಲ್ಲ ಬಂದು, ಮಂಡ್ಯದಿಂದ ಮತ್ತೆ ಸೆಲೆಕ್ಟ್ ಆದಾಗ ಬ್ಯಾಂಗ್ಳೂರಿಗೆಲ್ಲ ಬಂದು. ಸೊ ಸೆಕೆಂಡ್ ಸೀಸನ್ ಫುಲ್ಲು ಫೈನಲ್ ತನಕ ಆಡಿಷನ್ ಕೊಡೋ ತನಕ ಅವ್ರು ನನ್ನ ಜೊತೆ ಬಂದು ನನ್ನ ಕೇರ್ ಟೇಕ್ ಮಾಡಿ ಆಗ ತುಂಬ ಸಪೋರ್ಟ್ ಮಾಡಿದರು. ಸೊ ಮೇನ್ಲಿ ಫಸ್ಟ್ ನಾನು ಏನಂದರೆ
ಒಂದು ಧೈರ್ಯ ಮಾಡಿ ಇಂಡಸ್ಟ್ರಿಗೆ ಕಾಲಿಡಬೇಕು ಅನ್ನೋದಕ್ಕೆ ಕಾರಣನೇ ಅವರು. ಸ್ಟಾರ್ಟಿಂಗಿಂದ ಒಂದು ಏನು ಸಪೋರ್ಟ್ ಅಂತ ಹೇಳ್ತೀವಲ್ಲ ಆ ಥರ. ಅದಾದಮೇಲೆ ನನ್ನ ಫ್ಯಾಮಿಲಿ ಏನಿದೆ, ಯಾರೂ ನಿಂಗೆ ಹೋಗಬೇಡ, ಒಬ್ಳು ಹೆಣ್ಮಗು ಅಲ್ಲೆಲ್ಲ ಇದಾಗುತ್ತೆ ಅದು ಏನು ಹೇಳಿದೆ, ನಾನೊಂಥರ ಗಂಡು ಹುಡುಗನ ಥರನೇ ಇದ್ದೆ. ಸೊ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಬಂದರು. ಎಸ್ಪೆಷಲಿ ನಮ್ಮ ಮಮ್ಮಿ ಜಾಸ್ತಿ ತುಂಬ ಕಷ್ಟಪಟ್ಟು ಬೆಳೆಸಿದ್ರು. ಸೊ ನನ್ನ ಇಷ್ಟ ಬಂದಂಗೆ ಬಿಟ್ಟು ನೀನೇನೋ ಒಂದು ಮಾಡ್ತೀಯ ಅಂತ ಮಾಡಿ ಕಳ್ಸೋದಕ್ಕೆ ಕಾರಣ ನನ್ನ ಮಮ್ಮಿ. ಅವರೆಲ್ರಿಗೂ ಥ್ಯಾಂಕ್ಸು. ಮತ್ತು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಥರದಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಯಾವಾಗಲೂ ಒಂದೊಂದು ಟೈಮಲ್ಲಿ ಸಣ್ಣದಾಗಿ ಸಪೋರ್ಟ್ ಮಾಡಿದ್ರು ಅಷ್ಟೇ, ದೊಡ್ಡದಾಗಿ ಸಪೋರ್ಟ್ ಮಾಡಿದ್ರು ಅಷ್ಟೇ, ಎಲ್ಲದಕ್ಕೂ ಆಗಿದ್ದಾರೆ. ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ನನ್ನನ್ನು ಏನೋ ಒಂದು ದೀಪಿಕನು ಚೂರಾದರೆ ಆ್ಯಕ್ಟ್ ಮಾಡ್ತಾಳೆ ಅಂತ ಕೆಲವರಿಗೆ ಇಷ್ಟಪಡ್ತಾರೆ, ಸೊ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವ್ನು ಹೇಳ್ದಂಗೆ ಯಾರಾದರೂ ನಮ್ಮನ್ನು ಬೈಕೊಳ್ಳೋರಿದ್ರೆ ಅಥವಾ ದ್ವೇಷಿಸೋರಿದ್ರೆ ಅವ್ರಿಗೂ ಥ್ಯಾಂಕ್ ಯು. ಇನ್ನೂ ಜಾಸ್ತಿ ದ್ವೇಷಿಸಿ. ಥ್ಯಾಂಕ್ ಯು. ನಿಜ ತುಂಬ ಖುಷಿ ಆಯಿತು. ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮೂಲಕ ನೆಕ್ಸ್ಟ್ ನಿಮ್ಮ ದೊಡ್ಡ ದೊಡ್ಡ ಪ್ರೆಸ್ ಮೀಟಿಂಗ್ ನಾನು ಬರೋ ಹಾಗಾಗಲಿ. ಅದಕ್ಕೆ ಆಲ್ ದ ಬೆಸ್ಟ್ ನಿಮಗೆ. ಇನ್ನೂ ಚೆನ್ನಾಗಾಗಲಿ ನಿಮ್ಮ ಮೂವಿ ಲೈಫ್ ಆಗಿರಲಿ, ನಿಮ್ಮ ಕಿರುತೆರೆ ಹಿರಿತೆರೆ, ನಿಮ್ಗೆ ಯಾವುದೆಲ್ಲ ಕಲಾ ಸೇವೆ ಮಾಡಬೇಕು ಅನ್ನುವಂಥ ಆಸೆ ಇದೆಯಾ ಅದೆಲ್ಲವೂ ಕೂಡ ನೆರವೇರಲಿ ಅನ್ನುವಂಥ ಆಶಯವನ್ನು ಹೇಳ್ತಾ, ನಿಮಗೂ ಕೂಡ ಈ ಇಂಟರ್ವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.